ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬಾಣಸವಾಡಿಯ ಮಾಜಿ ರೌಡಿ ಶೀಟರ್ ಕಾರ್ತಿಕೇಯನ್ ಹತ್ಯೆ ಪ್ರಕರಣದ 9 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಧರ್ಮ, ಇಶಾಕ್, ಸುಲ್ತಾನ್, ಗೋಪಾಲ್, ಬಸವರಾಜ್, ಜಾನ್ ಡೇವಿಡ್, ಸೀನಾ, ಪವನ್ ಹಾಗೂ ಅರಸು ಬಂಧಿತ ಆರೋಪಿಗಳು. ಮತ್ತೋರ್ವ ಆರೋಪಿ ಮಂಜುನಾಥ್ ಪರಾರಿಯಾಗಿದ್ದಾನೆ. ಹಳೆ ದ್ವೇಷದ ಹಿನ್ನೆಲೆ ಕಾರ್ತಿಕೇಯನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವುದು ಬಯಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಿರುವ ಕಡೆ ಪಾದಚಾರಿಗಳು ಸೇಫ್ ಆಗಿ ರಸ್ತೆ ದಾಟಲು ಅಂಡರ್ ಪಾಸ್ ಮತ್ತು ಸ್ಕೈ ವಾಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕ್ಯಾರ್ ಮಾರ್ಕೆಟ್, ಬನ್ನೇರುಘಟ್ಟ ರೋಡ್, ಕೆಜಿ ರೋಡ್ನಲ್ಲಿ ನಿರ್ವಹಣೆ ಇಲ್ಲದೆ ಸ್ಕೈ ವಾಕ್ ಲಿಫ್ಟ್ಗಳು ಕೆಟ್ಟು ನಿಂತಿವೆ. ಬಹುತೇಕ ಕಡೆ ಕ್ಯಾಮೆರಾಗಳು, ಎಕ್ಸಲೇಟರ್, ಲೈಟ್ಗಳು ಹಾಳಾಗಿದ್ದು ಪಾದಚಾರಿಗಳು ಪರದಾಡುವಂತಾಗಿದೆ. ಫಲಿತಾಂಶ ಹೆಚ್ಚಿಸಲು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ. 1,70,000 ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಿ ಪಾಸ್ ಮಾಡಲಾಗಿದೆ. ಹೀಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಳೆದ ವರ್ಷಕ್ಕಿಂತ 10% ಕಡಿಮೆ ಫಲಿತಾಂಶ ಬಂದಿದೆ. ಪೂರಕ ಪರೀಕ್ಷೆಗಳಿದ್ರೂ ಗ್ರೇಸ್ ಮಾರ್ಕ್ಸ್ ನೀಡಿ ಗುಣಮಟ್ಟ ಹಾಳು ಮಾಡಲಾಗ್ತಿದೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಸಚಿವರು ಸಮರ್ಥನೆ ಮಾಡಿಕೊಂಡರು.